ಎಲ್ರಿಗೂ ನಮಸ್ಕಾರ. ಚಳಿಗಾಲಕ್ಕೆ ತುಂಬಾನೇ ಸೂಕ್ತವಾದ ಒಂದು ಎಳ್ಳಿನಿಂದ ಉಂಡೆ ಮಾಡ್ತಾ ಇದ್ದೀನಿ. ಚಿಗಳಿ ಅಂತನೂ ಇದನ್ನ ನಾವು ಕರಿತೀವಿ. ಅದರಲ್ಲೂ ಕರಿ ಎಳ್ಳಲ್ಲಿ ಮಾಡಿದಾಗ ತುಂಬಾನೇ ಬೆನಿಫಿಟ್ಸ್ ಇದೆ ದೇಹಕ್ಕೆ. ಕ್ಯಾಲ್ಸಿಯಂ ಪ್ರಮಾಣ ತುಂಬಾನೇ ಜಾಸ್ತಿ ಇದೆ. ಈ ರೀತಿಯಾಗಿ ಮಾಡಿದಾಗ ತುಂಬಾನೇ ಸರಳವಾದ ವಿಧಾನದಲ್ಲಿ ರುಚಿಯಾಗಿರುತ್ತೆ. ಹೇಗ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ಕರಿ ಎಳ್ಳನ್ನ ತಗೋತಾ ಇದ್ದೀನಿ. ಇದನ್ನ ನೀವು ಯಾವ್ದಾದ್ರು ಒಂದು ಬಟ್ಲು ಸೆಟ್ ಮಾಡಿಕೊಂಡು ತಗೋಬಹುದು. ಈ ಒಂದು ಮೆಷರ್ಮೆಂಟ್ ಅಲ್ಲಿ ಮಾಡಿದಾಗ ಬಾಯಲ್ಲಿ ಕರಗುವಂಥದ್ದು, ಎಲ್ರೂ ತುಂಬಾನೇ ಇಷ್ಟಪಡುವಂತ ಒಂದು ಎಳ್ಳಿನ ಉಂಡೆ ತಯಾರಾಗುತ್ತೆ. ನೀರ್ ಹಾಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಧೂಳು ಮಣ್ಣು ಏನಾದ್ರೂ ಇದ್ರೆ ಹೊಟ್ಟೋಗತ್ತೆ. ಆ ನಂತರದಲ್ಲಿ ಎಳ್ಳು ಉಂಡೆ ತಿನ್ಬೇಕಾದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಈಗ ಒಂದು ತೂತ್ ಬಟ್ಲಿಗೆ ಹಾಕೊಂಡು ಪೂರ್ತಿಯಾಗಿ ನೀರು ಹೋಗೋ ತನಕ ಬಿಟ್ಟಿದ್ದೀನಿ. ಸಂಪೂರ್ಣವಾಗಿ ನೀರು ಹೋಗ್ಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ 3/4 ಗಂಟೆ ಬಿಟ್ರೆ ಸಾಕು. ಈಗ ನೋಡಿ ಒಣಕ್ಲಾಗಿ ಆಗಿದೆ. ಇದನ್ನ ಒಂದು ಬಾಂಡ್ಲಿಗೆ ಹಾಕೊಂಡು ಸಣ್ಣ ಊರಿನಲ್ಲಿ ಹುರ್ಕೊಳ್ಳೋಣ. ತುಂಬಾ ಜೋರ್ ಊರಿನಲ್ಲಿ ಹುರ್ಕೊಂಡ್ರೆ ಬೇಗ ಚಟಪಟ ಅನ್ಬಿಡತ್ತೆ. ಒಳಗಡೆ ಹಸಿ ವಾಸನೆ ಇರುತ್ತೆ, ಬೇಗ ಕರಕ್ಲಾಗತ್ತೆ. ಹಾಗಾಗಿ ಸಣ್ಣ ಊರಿನಲ್ಲಿ ಒಳ್ಳೆ ಪರಿಮಳ ಬರೋ ತನಕ, ಜೊತೆಗೆ ಚಟಪಟ ಅನ್ನೋ ತನಕ ಇದನ್ನ ಹುರ್ಕೋಬೇಕು. ಈಗ ಹುರ್ಕೋತಾ ಇದ್ದೀನಿ ನಾನು. ಕ್ರಮೇಣ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದ್ರೆ ಲೈಟ್ ಆಗಿ ಆಗುತ್ತೆ. ಈ ತರ ಒಣಕ್ಲಾಗಿ ಆಗತ್ತೆ. ಚೆನ್ನಾಗಿ ಚಟಪಟ ಅಂತಿದ್ಯಾ ಅಂತ ನೋಡ್ಕೊಂಡು ಆಗಿದೆ ಅಂತ ಆದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ತೆಕ್ಕೊಂಬಿಡೋಣ. ಈಗ ಅದೇ ಬಾಂಡ್ಲೆಗೆ ಒಂದು 1/4 ಕಪ್ನಷ್ಟು ಕಡಲೆಕಾಯಿ ಬೀಜನ ಹಾಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಆದ್ರೆ ಹಾಕಿದಾಗ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಸಹ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸಿಪ್ಪೆ ಬಿಡೋ ಹಾಗೆ ಆಗ್ಬೇಕು. ಈಗ ಆಗಿದೆ ಇದು. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ತಟ್ಟೆಗೆ ಹಾಕೊಂಡು ಆನಂತರದಲ್ಲಿ ನಾವು ಸಿಪ್ಪೆನ ಬಿಡಿಸ್ಕೊಳ್ಳೋಣ. ಒಂದು 2 ರಿಂದ 3 ಸ್ಪೂನು ಒಣ ಕೊಬ್ಬರಿ ತುರಿನ ಹಾಕೊಂಡು ಇರೋ ಬಿಸಿನೇ ಸಾಕು ಬಾಂಡ್ಲೆಗೆ. ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಹಾಕ್ತಾ ಇರೋದ್ರಿಂದ ಮೆತ್ತಗಿರೋ ಒಂದು ಬೆಲ್ಲನ ನಾನು ಇಲ್ಲಿ ಹೆರ್ಕೋತಾ ಇದ್ದೀನಿ. 1 ಕಪ್ಪು ಎಳ್ಳಿಗೆ 1 ಕಪ್ಪು ಅಥವಾ 1/4 ಕಪ್ನ ತನಕ ನೀವು ಬೆಲ್ಲನ ಹಾಕೋಬಹುದು. ಮೊದಲನೇದಾಗಿ ನಾನು ಇಲ್ಲಿ ಕಡಲೆಕಾಯಿ ಬೀಜನ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕೊಂಡಿದ್ದೀನಿ. ಆ ನಂತರದಲ್ಲಿ ಎಳ್ಳನ್ನ ಹಾಕೊಂಡು ಅದ್ರ ಜೊತೆಗೆ 2 ರಿಂದ 3 ಏಲಕ್ಕಿನ ಹಾಕೋತಾ ಇದ್ದೀನಿ. ನುಣ್ಣಿಗೆ ಪುಡಿ ಮಾಡ್ಕೋಬೇಕು. ಪೂರ್ತಿಯಾಗಿ ನುಣ್ಣಿಗೆ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾವು ತುರಿದು ಇಟ್ಕೊಂಡಿರೋ ಅಂತ ಬೆಲ್ಲನ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಈಗಾಗಲೇ ಪುಡಿ ಮಾಡ್ಕೊಂಡಿದ್ದ ಕಡಲೆಕಾಯಿ ಬೀಜದ ಪುಡಿ, ಕೊಬ್ಬರಿ ಎಲ್ಲವನ್ನು ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪಲ್ಸ್ ಮಾಡ್ಕೊಂಡ್ರೆ ಸಾಕು, ಒಂದು 10 ಸೆಕೆಂಡು. ಈಗ ಇದನ್ನೆಲ್ಲವನ್ನು ನಾನು ಬಾಣ್ಲೆಗೆ ಹಾಕೋತಾ ಇದ್ದೀನಿ. 1 ಸ್ಪೂನು ತುಪ್ಪ ಕೂಡ ಬೇಡ, ಅದರಲ್ಲಿ ಇರೋ ಎಣ್ಣೆನೆ ಸಾಕು. ಜೊತೆಗೆ ನಾವು ಹಾಕಿರೋ ಬೆಲ್ಲ ಕೂಡ ಬೈಂಡ್ ಆಗಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕೋ ಆ ತರ ಮಾಡ್ಕೋಬಹುದು. ನೋಡಿ ಎಣ್ಣೆ ರಿಲೀಸ್ ಆಗಿದೆ. ಈ ತರ ಪ್ರೆಸ್ ಮಾಡಿದಾಗ ತುಂಬಾನೇ ಚೆನ್ನಾಗಿರುವಂತ ಒಂದು ಉಂಡೆನ ಮಾಡ್ಕೋಬಹುದು. ಈ ಎಳ್ಳು ಉಂಡೆ ಅಥವಾ ಚಿಗಳಿ ಏನಂತ ಕರಿತೀವಿ ಅದನ್ನ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೊಂಡು ಆದಷ್ಟು ದೇಹದ ಶಾಖಕ್ಕೆ ತುಂಬಾನೇ ಚೆನ್ನಾಗಿರುವಂತ ಈ ಒಂದು ಉಂಡೆನ ಬೆಳಗ್ಗೆ ಎದ್ದು ತಿಂದ್ರೆ ಉತ್ತಮ ಅಂತ ಹೇಳ್ತಾರೆ. ನೋಡಿ ಈ ತರ ಮುರಿದು ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುವಂತದ್ದು. ಮನೆ ಮಂದಿ ಎಲ್ಲ ತುಂಬಾನೇ ಇಷ್ಟಪಡ್ತಾರೆ. ಒಂದ್ಸಲ ಮಾಡಿ ನೋಡಿ. ತುಂಬಾ ಸರಳವಾಗಿರುವಂತದ್ದು, ಅಷ್ಟೇ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿ ಇರುವಂತದ್ದು, ದೇಹಕ್ಕೆ ತುಂಬಾನೇ ಒಳ್ಳೆಯದು. ನಿಮ್ಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.